ನಮಸ್ಕಾರ. ನನ್ನ ಹೆಸರು ವಿಶ್ವಕರ್ಮ ಆಚಾರ್ಯ ಅಂತೇಳಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಸದಸ್ಯ ಇದ್ದೇನೆ. ಇದು ಶ್ರೀ ಕಾಳಹಸ್ತಿ ಸ್ವಾಮಿ ದೇವಾಲಯ ಏನಿದೆ, ಇದು ಹೊಯ್ಸಳರ ಕಾಲದ ಬಹಳ ವಿಶೇಷವಾದಂಥ ದೇವಸ್ಥಾನ. ಈ ದೇವಸ್ಥಾನ ತಿಕಟಾಚಲ ದೇವಸ್ಥಾನದ ರೂಪದಲ್ಲೇ ಇದ್ದು ಸಮೇತ ಒಳಗಡೆ ಮೂಲವಾಗಿ ಕಾಳಹಸ್ತೇಶ್ವರ ಇದೆ, ಅದರ ಜೊತೆಗೆ ವಿಶ್ವಕರ್ಮ ಇದೆ, ಮತ್ತು ಅಮ್ಮನವರ ವಿಗ್ರಹನೂ ಕೂಡ ಇದೆ. ಈ ಥರ ಇರುವಂಥ ಒಂದು ವಿಶೇಷವಾದಂಥ ದೇವಸ್ಥಾನ. ಇದು ಪಾಳು ಬಿದ್ದಿತ್ತು. ನಾವೆಲ್ಲ ನೋಡ್ತಾ ಇದ್ದಾಗೆ ಸಮೇತ ಸಂಪೂರ್ಣ ಈ ಜಾಗದಲ್ಲಿ ಹುಲ್ಲು ಬೆಳೆದು ಗಿಡಗಂಟಿಗಳೆಲ್ಲ ಬೆಳೆದ್ಬಿಟ್ಟು ಇದು ಯಾರಿಗೂ ಸಮೇತ ಒಳಗಡೆ ಹೋಗೋಕ್ಕಾಗದೇ ಇರೋ ಆ ಥರದಲ್ಲಿ ದುಸ್ಥಿತಿಯಲ್ಲಿದ್ದಂಥ ಈ ದೇವಸ್ಥಾನವನ್ನು ಈ ಸಮಿತಿಯ ಎಲ್ಲ ಸದಸ್ಯರು ಸೇರಿಕೊಂಡು ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ನ ಸಹಯೋಗದೊಂದಿಗೆ ಇದನ್ನು ಮತ್ತೆ ಪುನರುಜ್ಜೀವನಗೊಳಿಸಿದ್ದಾರೆ. ಮುಂದಿನ ಮತ್ತೆ 100 ವರ್ಷ 200 ವರ್ಷ ಇದು ಮತ್ತೆ ಜೀವಂತವಾಗಿ ಇಡೋಕ್ಕೆ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಭಾಳ ವಿಶೇಷವಾಗಿದೆ. ಒಳಗಡೆ ಇರುವಂಥ ಗರ್ಭಗುಡಿಯಲ್ಲಿರುವಂಥ ಶಿವಲಿಂಗ ಅಂತೂ ಭಾಳ ವಿಶೇಷವಾಗಿದೆ. ಬಹುಶಃ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಭಾಳ ವಿಶೇಷವಾಗಿರುವಂಥ ಅಷ್ಟು ಬೃಹತ್ ಲಿಂಗ ಇರುವಂಥ ಏಕೈಕ ದೇವಸ್ಥಾನ ಅನ್ಬೋದು. ಇದೊಂದು ಅತ್ಯಂತ ಪ್ರವಾಸಿ ತಾಣವಾಗಿ ರೂಪುಗೊಳ್ಳಬೇಕು. ಇಲ್ಲಿಗೆ ಎಲ್ಲ ಭಕ್ತಾದಿಗಳು ಈ ಜಾಗದಲ್ಲಿ ಬಂದರೆ ಈ ದೇವಸ್ಥಾನಕ್ಕೆ ನಿಜವಾಗಲೂ ಒಂದು ವಿಶೇಷವಾದಂಥ ಮನ್ನಣೆ ಸಿಗುತ್ತೆ. ಇದನ್ನು ಈ ನಾಡಿನ ಯಾವ ಸದುದ್ದೇಶಕ್ಕಾಗಿ ಇದನ್ನು ಕಟ್ಟಿದ್ರೋ ಗೊತ್ತಿಲ್ಲ ಆಗಿನ ಕಾಲದಲ್ಲಿ. ಆದರೆ ಇದು ಇಷ್ಟು ವೈಭವಿತವಾದಂಥ ಈ ದೇವಸ್ಥಾನವನ್ನು ನೋಡಿದರೆ ನಮಗನ್ಸುತ್ತೆ ಬಹುಶಃ ಈ ದೇವಸ್ಥಾನ ಆಗಿನ ಕಾಲದಲ್ಲಿ ಭಾಳ ಪ್ರಸಿದ್ಧವಾದಂಥ ಜಾಗವಾಗಿತ್ತು. ಈ ಜಾಗದಲ್ಲಿ ಪ್ರಸಿದ್ಧವಾಗಿದ್ದ ಜಾಗ ಅಂತೇಳಿ ನಾವು ಅಂದ್ಕೋಬೋದು. ಹಾಗಾಗಿ ಇತಿಹಾಸಕಾರರು ಇದರ ಈ ಇತಿಹಾಸವನ್ನು ಒಂದಷ್ಟು ಅನ್ವೇಷಣೆ ಮಾಡುವಂಥ ಕೆಲಸವನ್ನು ಮಾಡಿ ನಮಗೆ ಇದನ್ನು ಹೆಚ್ಚಿನ ದಾಖಲೆಗಳನ್ನು ನಮಗೆ ನೀಡದಲ್ಲಿ ಮುಂದಿನ ಜನಗಳಿಗೆ ಇದನ್ನು ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಇದೊಂದು ಐತಿಹಾಸಿಕವಾದಂಥ ಮೂಮೆಂಟ್. ಇದು ಭಾಳ ಅದ್ಭುತವಾಗಿದ್ದಂಥ ಟೆಂಪಲನ್ನು ಕಟ್ಟಿಕೊಟ್ಟಿದ್ದಾರೆ ಮತ್ತು ಲೋಕಾರ್ಪಣೆಯಾಗಿದೆ. ಇದಕ್ಕೆ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ನವರಿಗೂ ಹಾಗೂ ಈ ಸಮಿತಿಯ ಎಲ್ಲ ಸದಸ್ಯರಿಗೂ ನಾವು ಸಮಾಜದ ಪರವಾಗಿ ಅವರಿಗೆ ವಂದಿಸ್ತೇವೆ. ಅಕಾಡೆಮಿಯ ಪರವಾಗಿಯೂ ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ.